ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ಎಳ್ನೀರು ಕೀಳ್ತಾ ಇದ್ದಾರೆ. ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಬರೋ ಅಷ್ಟೊತ್ತಿಗಾಗಲೇ 4:15 5 ಗಂಟೆ ಆಗಿತ್ತು. ಮನೆಗೆ ಬಂದು ಮನೆಯಿಂದ ತೋಟದ ಹತ್ರ ಬಂದ್ವಿ. ಇಲ್ಲಿ ಎಳ್ನೀರು ಕೀಳ್ತಾ ಇದ್ದಾರೆ. ಎಳ್ನೀರು ಕಿತ್ತಿರೋದಾಗಿದೆ. ನಾವೆಲ್ಲ ಎಳ್ನೀರು ಕುಡಿದು ಮತ್ತೆ ಮನೆಗೆ ಹೊರಟ್ವಿ. ತೋಟದಿಂದ ಮನೆಗೆ ಹೋದ್ವಿ. ಫ್ರೆಂಡ್ಸ್, ಇದು ಟ್ಯೂಸ್ಡೇ. ನಾವು ಟ್ಯೂಸ್ಡೇ ದೇವಸ್ಥಾನಕ್ಕೆ ಹೋಗೋಣ ಅಂತ ತೋಟದ ಹತ್ರ ಬಂದು ಹೂಗಳನ್ನೆಲ್ಲ ಬಿಡಿಸ್ಕೊತಾ ಇದ್ದೇನೆ. ಸೂರ್ಯನ ಕಿರಣಗಳು, ಎಳೆ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿದೆ. ನಾನಿಲ್ಲಿ ಹೂವು ಬಿಡಿಸ್ಕೊತಾ ಇದ್ರೆ ಇಲ್ಲಿ ನನ್ನ ಮಗ ನಿಂತ್ಕೊಂಡು ಅಲ್ಲಿ ಒಂದಿದೆ ಇಲ್ಲೊಂದಿದೆ ಅಂತ ಹೇಳ್ತಾ ಇದ್ದಾನೆ ಕೈ ತೋರಿಸ್ಕೊಂಡು. ಈ ಗಿಡದಲ್ಲಿ ಒಂದು ಸ್ವಲ್ಪ ಸಿಕ್ತು ಅಷ್ಟೇ ಹೂವುಗಳನ್ನೆಲ್ಲ ಬಿಡಿಸ್ಕೊಂಡು ಮತ್ತೆ ಇನ್ನೂ ಒಂದು ಗಿಡ ಇತ್ತು, ಅಲ್ಲಿಗೆ ಹೋಗಿ ಹೂವುಗಳನ್ನೆಲ್ಲ ಹೂವು ಬಿಡಿಸ್ಕೊತಾ ಇದ್ರೆ ನನ್ನ ಮಗನ ಕೂತ್ಕೋ ಅಲ್ಲಿ ಅಂತ ಬಿಟ್ಟಿದ್ರೆ ಏನು ಮಾಡ್ತಾ ಇದ್ದಾನೆ ಅಂತ. ಸಣ್ಣ ಮಕ್ಕಳೇ ಇಷ್ಟು ಅನಿಸುತ್ತೆ. ಮರಳನ್ನೆಲ್ಲ ಕಾಲ ಮೇಲೆ ಹಾಕೊಳ್ತಾ ಇದ್ದಾನೆ ನೋಡಿ. ನಿನ್ನೆ ಕಿತ್ತಿರೋಂತಹ ಎಳ್ನೀರು ಇನ್ನೂ ಸ್ವಲ್ಪ ಹಾಗೆ ಉಳಿದಿದ್ದು ನಮ್ಮ ಮನೆಯವರು ಈಗ ಮಾಡ್ತಾ ಇದ್ದಾರೆ. ಇಲ್ಲಿ ವಸಿಷ್ಠಗೆ ಎಳ್ನೀರು ಕುಡ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಅವನು ಸ್ಟ್ರಾದಲ್ಲಿ ಅಭ್ಯಾಸ ಆಗಿರೋದ್ರಿಂದ ಸ್ಟ್ರಾ ಇಲ್ದಲೇ ಕುಡಿಯೋದು ಅವನಿಗೆ ಕಷ್ಟ ಆಗ್ತಾ ಇದೆ. ನಮ್ಮ ಮನೆಯವರು ಹಾಗೆ ಕುಡ್ಸೋದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅವನಿಗೆ ಕುಡಿಯೋದಕ್ಕೆ ಆಗ್ತಾ ಇಲ್ಲ. ನನ್ನ ಮಗ ಕೊನೆಗೂ ಎಳ್ನೀರು ಕುಡಿಲಿಲ್ಲ. ಹಾಗಾಗಿ ಅವರಪ್ಪ ಏನು ಮಾಡ್ತಾ ಇದ್ದಾರೆ ನೋಡಿ, ಬಾಳೆ ಎಲೆ ಕಿತ್ಕೊಂಡು ಬಾಳೆ ಎಲೆಯಲ್ಲಿ ಸ್ಟ್ರಾ ಮಾಡ್ತಾ ಇದ್ದಾರೆ. ಮನೇಲಿ ಅಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಬಾಳೆ ಎಲೆನ ಕಟ್ ಮಾಡ್ಕೊತಾ ಇದ್ದೇನೆ. ಬಾಳೆ ಎಲೆಯಲ್ಲಿ ಒಬ್ಬಟ್ಟು ಊಟ ತಿಂದರೆ ಚೆನ್ನಾಗಿರುತ್ತೆ ಅಂತ ಬಾಳೆ ಎಲೆನ ಕಟ್ ಮಾಡ್ಕೊತಾ ಇದ್ದೇನೆ. ಇಲ್ಲಿ ನಾನು ಬಾಳೆ ಎಲೆ ಕಟ್ ಮಾಡ್ತಾ ಇದ್ರೆ ಅವ್ನು ಕಾಲಿಟ್ಟು ಬಾಳೆ ಎಲೆಗಳನ್ನೆಲ್ಲ ಒಡೆದಾಕ್ತಾ ಇದ್ದ. ನಾನು ಎಲ್ಲಿಗೆ ಹೋದರೆ ಅಲ್ಲಿ ನನ್ನ ಹಿಂದೆ ಬರ್ತಾ ಇದ್ದ. ಎಲ್ಲ ಮಕ್ಳಿಗೂ ಅಷ್ಟೇ ಅಜ್ಜಿ ತಾತ ಊರು ಅಂದರೆ ತುಂಬ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ. ಹಾಗೆ ಹಳ್ಳಿ ಜೀವನ ಕೂಡ ಅಷ್ಟೇ ಇಷ್ಟಪಡ್ತಾರೆ ಅನಿಸುತ್ತೆ ಮಕ್ಕಳು. ತೋಟದಿಂದ ಮನೆಗೆ ಬಂದು ದೇವಸ್ಥಾನಕ್ಕೆ ಹೋಗೋದಕ್ಕೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ, ಗೌರ್ಗನಹಳ್ಳಿ ಅಂತ ಒಂದು ಗ್ರಾಮ ಇದೆ ನಮ್ಮೂರ ಪಕ್ಕನೇ, ಅಲ್ಲಿರೋದು ಈ ದೇವಸ್ಥಾನ. ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇದು ಬೆಟ್ಟದ ಮೇಲಿರೋದಕ್ಕೆ ದಾರಿ ಎಲ್ಲ ಚೆನ್ನಾಗಿದೆ.
ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟರಲ್ಲಿ ಅಮ್ಮ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ತಾಯಿದ್ರು. ಅಮ್ಮ ಒಬ್ಬಟ್ಟು ಮಾಡೋದ್ರಲ್ಲಿ ಬ್ಯುಸಿ ಇದ್ದರು, ಹಾಗಾಗಿ ನಾನೇ ಎಲೆ ಹಾಕ್ಕೊಂಡು ಏನೇನು ಐಟಮ್ಸ್ ಮಾಡಿದ್ರು ಅಮ್ಮ ಅದನ್ನೆಲ್ಲ ಬಡಿಸ್ಕೊಂಡು ಕೂತ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನಾವು ಮತ್ತೆ ಮನೆಯಿಂದ ತೋಟದ ಹತ್ರ ಹೋದ್ವಿ. ಇಲ್ಲಿ ನಮ್ಮಮ್ಮ ಬಾಳೆಗೊನೆನ ಕಟ್ ಮಾಡ್ತಾ ಇದ್ದಾರೆ. ದಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್, ಥ್ಯಾಂಕ್ ಯು.